ನಮಸ್ಕಾರ ಆತ್ಮೀಯ ಸ್ನೇಹಿತರೆ. OBS ಸ್ಟುಡಿಯೋದಲ್ಲಿ ಫೇಸ್ ಕ್ಯಾಮನ್ನು ಬಳಸುವಾಗ ಫೇಸ್ ಕ್ಯಾಮಿಗೆ ನಾವು ಮಾಸ್ಕನ್ನು ಹಾಕ್ಬೋದು. ಒಂದು ಸರ್ಕಲ್ ಶೇಪು, ಇನ್ನೊಂದು ರೆಕ್ಟಾಂಗಲ್ ಶೇಪ್‌ನಲ್ಲಿ, ಹಾಗೆ ಬ್ರಷ್ ಸ್ಟ್ರೋಕನ್ನು ಹಾಕ್ಬೋದು. ಉದಾಹರಣೆಗೆ ಇಲ್ಲಿ ನಾನು ಮಾಡ್ಕೊಂಡಿದ್ದೇನೆ ನೋಡ್ರಿ ಮಾಸ್ಕನ್ನು. ಈ ರೀತಿಯಾಗಿ ಇದು ಸರ್ಕ್ಯುಲರ್ ಮಾಸ್ಕನ್ನು ಫೇಸ್ ಕ್ಯಾಮ್‌ಗೆ ಹಾಕ್ಬೋದು. ಈ ರೀತಿ ಬ್ರಷ್ ಎಫೆಕ್ಟ್ ಇರುವಂಥ ಮಾಸ್ಕನ್ನು ಹಾಕ್ಬೋದು. ಹಾಗೇನೆ ಇಲ್ಲಿ ರೆಕ್ಟಾಂಗಲ್ ಇದೆ ನೋಡ್ರಿ. ಈ ರೀತಿಯಾದ ಮಾಸ್ಕನ್ನು ನಾವು ಫೇಸ್ ಕ್ಯಾಮ್‌ಗೆ ಹಾಕ್ಬೋದು. ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಮಾಸ್ಕನ್ನು ಹೇಗೆ ತಯಾರು ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಈಗ ನಾನು ರೆಡಿ ಮಾಡ್ಕೊಂಡಂಥ ಮಾಸ್ಕನ್ನು ಫೇಸ್ ಕ್ಯಾಮ್‌ಗೆ ಹಾಕಿ ನೋಡೋಣ, ಯಾವ ರೀತಿ ಅದರ ಇಫೆಕ್ಟ್ ತೋರಿಸ್ತೈತೆ ಅನ್ನೋದನ್ನು. ಫೇಸ್ ಕ್ಯಾಮ್‌ಗೆ ನಾವು ಮಾಸ್ಕನ್ನು ಹಾಕಬೇಕಂತಂದರೆ OBS ಸ್ಟುಡಿಯೋನ ಬಳಸ್ಕೋಬೇಕು. ಈಗ OBS ಸ್ಟುಡಿಯೋನ ಓಪನ್ ಮಾಡ್ಕೋತೀನಿ ನಾನು. ಮಾಡಿಕೊಂಡು ಡಿಫಾಲ್ಟಾಗಿ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಸೀನ್ 1 ಇದೆ. ನಾವೇನು ಮಾಡೋಣ, ಇಲ್ಲಿ ಸೋರ್ಸ್ ಸೆಕ್ಷನ್‌ಗೆ ಬಂದು ಇಲ್ಲಿ ಪ್ಲಸ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋ ಕ್ಯಾಪ್ಚರ್ ಡಿವೈಸನ್ನು ಆ್ಯಡ್ ಮಾಡೋಣ. ಓಕೆ ಕೊಡೋಣ. ಓಕೆ ಕೊಟ್ಟಾಗ ಲ್ಯಾಪ್ಟಾಪದ ವೆಬ್ ಕ್ಯಾಮ್ ತೊಗೊತೈತಿ ಡಿಫಾಲ್ಟಾಗಿ. ನಾವು ಈ OBS ಸ್ಟುಡಿಯೋಗೆ ಯಾವ ವೆಬ್ ಕ್ಯಾಮನ್ನು ಜೋಡಿಸಿರ್ತೀವಲ್ಲ ಆ ವೆಬ್ ಕ್ಯಾಮನ್ನು ಓಪನ್ ಮಾಡ್ಕೋಣ. ನಾನು ಕ್ರಿಯೋಲ್ ವೆಬ್ ಕ್ಯಾಮನ್ನು ಓಪನ್ ಮಾಡ್ಕೋತೀನಿ. ಓಕೆ ಕೊಟ್ಟೆ. ಆವಾಗ ಈ ರೀತಿ ಕಾಣಿಸ್ತೈತೆ ನೋಡ್ರಿ. ಈ ಫೇಸ್ ಕ್ಯಾಮ್‌ಗೆ ನಾವೇನು ಮಾಡೋಣ, ಮಾಸ್ಕನ್ನು ಹಾಕೋಣ. ಯಾವ ರೀತಿ ಅಂತಂದರೆ, ಈಗ ವಿಡಿಯೋ ಕ್ಯಾಪ್ಚರ್ ಡಿವೈಸನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಮಾಡಿಕೊಂಡು ಇಲ್ಲಿ ಫಿಲ್ಟರ್ ಅಂತಿದೆ ನೋಡ್ರಿ, ಇಲ್ಲಿ ಫಿಲ್ಟರ್ ಬರ್ರಿ. ಬಂದು ಇಲ್ಲಿ 2 ಸೆಕ್ಷನ್ ಓಪನ್ ಆದವು. ಅದರಲ್ಲಿ ಇಫೆಕ್ಟ್ ಫಿಲ್ಟರ್ಸ್ ಅಂತಿದೆ ನೋಡ್ರಿ, ಅಲ್ಲಿಗೆ ಬಂದು ಓಪನ್ ಸ್ಪೇಸ್‌ನಲ್ಲಿ ಮೌಸದ ರೈಟ್ ಕ್ಲಿಕ್ ಮಾಡಿರಿ. ಆ್ಯಡ್ ಅಂತ ಬಂತು. ಆ್ಯಡ್ ಅಂತ ಬಂದಿಂದ ಸಾಕಷ್ಟು ಆಪ್ಷನ್ ಅದಾವು. ಅದರಲ್ಲಿ ನಮಗೆ ಬೇಕಾಗಿದ್ದ ಆಪ್ಷನ್ ಯಾವುದು ಅಂತಂದರೆ ಇಮೇಜ್ ಮಾಸ್ಕ್ ಆರ್ ಬ್ಲೆಂಡ್ ಅಂತಿದೆ ನೋಡ್ರಿ, ಅದನ್ನು ಕ್ಲಿಕ್ ಮಾಡಿರಿ. ಮಾಡಿ ಓಕೆ ಕೊಡ್ರಿ. ಓಕೆ ಕೊಟ್ಟಾಗ ಈ ರೀತಿ ಪಾಪಪ್ ಬರ್ತೈತಿ. ಬಂದಾಗ ಇಲ್ಲಿ ನಾವೇನು ಮಾಡೋಣ, ಬ್ರೌಸ್ ಅಂತಿದೆ ನೋಡ್ರಿ, ಅದನ್ನು ಕ್ಲಿಕ್ ಮಾಡೋಣ. ಮಾಡಿಕೊಂಡು ಇಷ್ಟೊಂದು ಮಾಸ್ಕ್ ಅದಾವೆ ನಮ್ಗೆ. ಇದನ್ನು ನಾನು ಕ್ಲೋಸ್ ಮಾಡ್ತೀನಿ. ಮತ್ತು ಬ್ರೌಸ್ ಮಾಡಿ ಡೆಸ್ಕ್ಟಾಪ್ ಮೇಲೆ ಮಾಡ್ಕೊಂಡಿದ್ದೇನೆ ನಾನು ಒಂದಿಷ್ಟು. ಇಲ್ಲೇ ನಾನು ಡೆಸ್ಕ್ಟಾಪ್ ಮೇಲೆ ಈಗ ನಾನು ಸರ್ಕ್ಯುಲರ್ ಮಾಸ್ಕನ್ನು ಹಾಕ್ತೀನಿ ನೋಡ್ರಿ. ಇದನ್ನು ಸಿಲೆಕ್ಟ್ ಮಾಡಿಕೊಂಡೆ, ಓಪನ್ ಕೊಟ್ಟೆ. ಈ ರೀತಿ ಬಂತು. ಇದನ್ನು ಕ್ಲೋಸ್ ಮಾಡಿರಿ. ಕ್ಲೋಸ್ ಮಾಡಿ ಸೆಟ್ ಮಾಡಿಕೊಳ್ರಿ. ಇಷ್ಟು ಮಾಡಿಕೊಂಡು ಈಗ ಫೇಸ್ ಕ್ಯಾಮಿಗೆ ನಾವು ಸರ್ಕ್ಯುಲರ್ ಮಾಸ್ಕನ್ನು ಹಾಕಿದ್ವಿ. ಈಗ ಅದರ ಇಫೆಕ್ಟ್ ಚೆನ್ನಾಗಿ ಕಾಣಿಸ್ತವಲ್ದು. ಅವಾಗ ನಾವೇನು ಮಾಡಬೇಕು, ಸೋರ್ಸ್ ಸೆಕ್ಷನಲ್ಲಿ ಬಂದು ಪ್ಲಸ್ ಬಟನ್ ಕ್ಲಿಕ್ ಮಾಡಿ ಕಲರ್ ಸೋರ್ಸ್ ಇದೆ ನೋಡ್ರಿ, ವೈಟ್ ಡಿಫಾಲ್ಟಾಗಿ ವೈಟ್ ಬರ್ತೈತಿ. ಕ್ಲೋಸ್ ಮಾಡಿರಿ. ಮಾಡಿ ಈ ಕಲರ್ ಸೋರ್ಸನ್ನು ಕೆಳಗೆ ತೊಂಬರೋಣ. ಈ ರೀತಿ ಈಗ ನೋಡ್ರಿ, ಮೊದ್ಲೇಕ್ ಹೆಂಗಿತ್ತು ಈ ರೀತಿ ಇತ್ತು. ಮಾಸ್ಕ್ ಹಾಕಿದಾಗ ಈ ರೀತಿ ಆಯಿತು. ಇನ್ನು ರೆಕ್ಟಾಂಗುಲರ್ ಹಾಕಿ ನೋಡೋಣ ಯಾವ ರೀತಿ ಬರ್ತೈತೆ ನೋಡ್ರಿ. ಅವಾಗ ಮತ್ತೆ ವಿಡಿಯೋ ಕ್ಯಾಪ್ಚರ್ ಡಿವೈಸನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಫಿಲ್ಟರ್ ಬರ್ರಿ. ಬಂದು ಇಲ್ಲಿ ಇಮೇಜ್ ಮಾಸ್ಕ್ ಆರ್ ಬ್ಲೆಂಡ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿರಿ. ಆಮೇಲೆ ಇಲ್ಲಿ ಬ್ರೌಸ್ ಅಂತ ಬಂತು. ಬಂದಿಂದ ರೆಕ್ಟಾಂಗಲ್ ಹಾಕಿ ನೋಡ್ತೀನಿ. ಈ ರೀತಿ
ರೆಕ್ಟ್ಯಾಂಗಲರ್ ಶೇಪು ಈ ರೀತಿ ಬಂತು. ಇನ್ನು ಮತ್ತೆ ಇದಕ್ಕೆ ಬ್ರಷ್ ಇಫೆಕ್ಟನ್ನು ಹಾಕೋಣ ನೋಡ್ರಿ. ಮತ್ತು ಇಮೇಜ್ ಮಾಸ್ಕ್ ಆರ್ ಬ್ಲೆಂಡ್ ಅಂತ ಸೆಲೆಕ್ಟ್ ಮಾಡಿಕೊಡ್ರಿ, ಬ್ರೌಸ್ ಅಂತ ಮಾಡಿಕೊಂಡು ಇಲ್ಲಿ ಬ್ರಷ್ ಇಫೆಕ್ಟ್ ಇದೆ ನೋಡ್ರಿ, ಅದನ್ನು ಓಪನ್ ಮಾಡಿಕೊಡ್ರಿ, ಕ್ಲೋಸ್ ಮಾಡಿರಿ. ಈ ರೀತಿ ಬರ್ತದೆ. ಇಷ್ಟು ನೀವು ಯಾವ ರೀತಿಯಾದ ಶೇಪನ್ನು ಮಾಸ್ಕನ್ನು ನಾವು ಬೇರೆ ಬೇರೆ ರೀತಿಯಾದ ಆಕಾರದಲ್ಲಿರುವಂಥ ಮಾಸ್ಕನ್ನು ರೆಡಿ ಮಾಡಿಕೊಂಡು ನಾವು ಫೇಸ್ ಕ್ಯಾಮ್ಗೆ ಹಾಕ್ಕೋಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.